ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ನಟ ದರ್ಶನ್ ರನ್ನ ಅರೆಸ್ಟ್ ಮಾಡಿದ್ದಾರೆ. ದರ್ಶನ್ ಜೊತೆ ಇಬ್ಬರು ಬೌನ್ಸರ್ಸ್ ಗಳು ಕೂಡ ಇದ್ದಾರೆ. ಇದಕ್ಕೆ ಕಾರಣ ಯುವಕನ ಮೇಲೆ ಹಲ್ಲೆ ಮಾಡಿದ್ದು, ಆ ಯುವಕ ಮೃತಪಟ್ಟಿದ್ದು. ಮೊದಲಿಗೆ ರೇಣುಕಾಸ್ವಾಮಿ ಶವವನ್ನ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ನೋಡಿರ್ತಾರೆ, ಕೇವಲ ನೋಡಿ ಪೊಲೀಸರಿಗೆ ದೂರು ನೀಡ್ತಾರೆ. ನಂತರ ಈ ಬಗ್ಗೆ FIR ಕೂಡ ದಾಖಲಾಗುತ್ತೆ. ಅನುಗ್ರಹ ಅಪಾರ್ಟ್ಮೆಂಟ್ ಮುಂಭಾಗದಲ್ಲಿ ಆ ಯುವಕನ ಶವ ಪತ್ತೆಯಾಗುತ್ತೆ. ಅದೇ ಅಪಾರ್ಟ್ಮೆಂಟ್ ಸೆಕ್ಯೂರಿಟಿ ಗಾರ್ಡ್ ಕೇವಲ್ ರಾಮ್ ಮೊದಲಿಗೆ ಆ ಶವವನ್ನ ನೋಡ್ತಾರೆ. ನೋಡಿದ ನಂತರ ಕಾಮಾಕ್ಷಿಪಾಳ್ಯ ಪೊಲೀಸರಿಗೆ ಈ ಬಗ್ಗೆ ಇನ್ಫಾರ್ಮೇಶನ್ ನೀಡ್ತಾರೆ. ಕೇವಲ್ ರಾಮ್ ದೋರ್ಜಿ ಅನ್ನುವಂತಹ ವ್ಯಕ್ತಿ ಪೊಲೀಸರಿಗೆ ದೂರು ನೀಡ್ತಾರೆ. ದೂರು ನೀಡಿದ ನಂತರ ಪೊಲೀಸರು ಸ್ಪಾಟಿಗೆ ಬರ್ತಾರೆ. ಆ ಶವದ ಗುರುತನ್ನ ಪತ್ತೆ ಹಚ್ಚುವಂತಹ ಕೆಲಸ ಕೂಡ ಅಲ್ಲಿ ಮಾಡಲಾಗುತ್ತೆ. ಆದರೆ ಯಾವಾಗ ಅದು ಕಷ್ಟವಾಗ್ತಾ ಹೋಗುತ್ತೋ 24 ಗಂಟೆಯ ಹಿಂದಿನ CDR ಅನ್ನ ಪೊಲೀಸರು ತೆಗಿತಾರೆ. ಅಂದರೆ ಆತನ ಲೊಕೇಶನ್ ಆಗಿರಬಹುದು ಅಥವಾ ಟವರ್ ಡಂಪ್ ಆಗಿರಬಹುದು, ಎಲ್ಲಿದ್ದ, ಯಾರ ಜೊತೆ ಸಂಪರ್ಕ ಮಾಡ್ತಾ ಇದ್ದ, ಇದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದಂತಹ ಸಂದರ್ಭದಲ್ಲಿ ದರ್ಶನ್ ಅವರು ಇದ್ದಂತಹ ಜಾಗದಲ್ಲಿ ಈ ಯುವಕ ರೇಣುಕಾಸ್ವಾಮಿ ಇದ್ದದ್ದು ಗೊತ್ತಾಗುತ್ತೆ. ಅದಾದ ಬಳಿಕ ರೇಣುಕಾಸ್ವಾಮಿಯ ಸ್ನೇಹಿತರಿಂದಲೂ ಕೂಡ ಕಂಪ್ಲೇಂಟ್ ಆಗುತ್ತೆ. ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ, ತನಿಖೆ ಮಾಡಿರುವಂತಹ ಸಂದರ್ಭದಲ್ಲಿ ಆ ಯುವಕರು ರೇಣುಕಾಸ್ವಾಮಿಯನ್ನ ಮನೆಯಿಂದ ದರ್ಶನ್ ಬೌನ್ಸರ್ಸ್ ಕರ್ಕೊಂಡು ಹೋಗಿದ್ರು ಅನ್ನುವಂಥ ಇನ್ಫಾರ್ಮೇಶನ್ ಪೊಲೀಸರೊಂದಿಗೆ ಹಂಚಿಕೊಳ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.